ಹಲೋ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾಟನ್ಸ್ ಅಕಾಡೆಮಿ. ಏನು ನಿನ್ನೆ ರಾತ್ರಿ ನೋಟಿಫಿಕೇಷನ್ಗಳು ಅರ್ಥ ಆಡಿತ್ತು ಅಂದ್ಕೊಳ್ಳಿ. ಓಕೆ, ಏನು ಕೆ ಎ ಅವರು ಆಲ್ಮೋಸ್ಟ್ ಒಂದು 4 ಡಿಪಾರ್ಟ್ಮೆಂಟು ನೋಟಿಫಿಕೇಷನ್ನ ಬಿಡ್ತಾರೆ. ಒಟ್ಟಾರೆಯಾಗಿ ಒಂದೇ ದಿನ 4723 ಖಾಲಿ ಹುದ್ದೆಗಳಿಗೆ ನೋಟಿಫಿಕೇಷನ್ನು ನಿನ್ನೆ ಒಂದೇ ದಿನ, ಅದು ನೈಟಲ್ಲಿ ಬಿಟ್ಟಿದ್ದಾರೆ ಲೆಕ್ಕ ಹಾಕಿ. ಓಕೆ, ಯಾವ್ಯಾವು ಅಂತ ನೋಡೋದಾದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದು ಕಾನ್ಸ್ಟೇಬಲ್ ರಿಲೇಟೆಡ್, ಫೈನ್. ಕಲ್ಯಾಣ ಕರ್ನಾಟಕ, ಇಲ್ಲಿ ನಾವು ನೋಡೋದಾದರೆ KSRP ಎಷ್ಟು ಹುದ್ದೆಗಳು 284 ಪುರುಷರಿಗೆ, ಮಹಿಳೆಯರಿಗೆ 50, ಒಟ್ಟಾರೆಯಾಗಿ 334 ಆಯಿತಾ. ನಂತರ KSISF, ಇದು 274 ಪುರುಷರಿಗೆ, 90 ಮಹಿಳೆಯರಿಗೆ, ಒಟ್ಟಾರೆಯಾಗಿ 364. ನಂತರ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಭಾರತೀಯ ಮೀಸಲು ಪಡೆ, ಇದರಲ್ಲಿ 161 ಪುರುಷರಿಗೆ ಮಾತ್ರ. ಓಕೆ, ಇನ್ನು ಬೇಸಿಕ್ ಪೇ ಏನಿದೆ ನೋಡ್ಬೋದು, 37,500 ಮೂರರಲ್ಲೂ ಸೇಮ್ ಇರೋವಂಥದ್ದು. ಸೊ ಆನ್ ಆ್ಯನ್ ಅವರೇಜ್ ನಿಮಗೆ ಗ್ರಾಸ್ ಸ್ಯಾಲ್ರಿ 70 to 75K ಬೆಂಗಳೂರಲ್ಲೆಲ್ಲ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಸೊ ಇನ್ ಹ್ಯಾಂಡ್ ಸ್ಯಾಲ್ರಿ ಬಂದು ನಿಮಗೆ ಅರೌಂಡ್ 57-58 60 ಸಮಥಿಂಗ್ ಆ ಥರ ಕೈಗೇನೆ ಸಿಗುವಂಥದ್ದಾಗತ್ತೆ. ಓಕೆ, ಒಳ್ಳೆ ಏನಂತ ಹೇಳ್ಬೋದು, ಪ್ಯಾಕೇಜ್ ಅಥವಾ ಸ್ಯಾಲ್ರಿ ಅಂತ ಹೇಳ್ಬೋದು. ಇನ್ನು ನಂತರ RCP ಇದರಲ್ಲಿ ನೋಡೋದಾದರೆ, ಅಂದರೆ ಮಿಕ್ಕುಳಿದ ವೃಂದದಲ್ಲಿ ನಾವು ನೋಡೋದಾದರೆ ಒಟ್ಟಾರೆಯಾಗಿ 1382 ಪುರುಷರಿಗಿರೋವಂಥದ್ದು, ಮಹಿಳೆಯರಿಗೆ 73 ಇರೋದು, ಒಟ್ಟಾರೆಯಾಗಿ 1455. ಇದು 37,500. ಎಗೇನ್ ಸೇಮ್ ಬೇಸಿಕ್ ಪೇ KSRPಯಲ್ಲಿ ಕರೆದಿರುವಂಥದ್ದು ಆಯಿತಾ. ಇದು ಪೊಲೀಸ್ ಕಾನ್ಸ್ಟೇಬಲಲ್ಲಿ ನಾವು ನೋಡಬಹುದಾದಂಥ ಹುದ್ದೆಗಳು ಏನು. KSRP ಕಲ್ಯಾಣ ಕರ್ನಾಟಕದಲ್ಲಿ 334, KSISF 364, ಭಾರತೀಯ ಮೀಸಲು ಪಡೆ 161. ಇನ್ನು ಮಿಕ್ಕುಳಿದ ವೃಂದದಲ್ಲಿ ನಾವು ಎಷ್ಟು ನೋಡ್ತಾ ಇದ್ದೀವಿ, 1455. ನಂತರ ಕಂದಾಯ ಇಲಾಖೆಯಿಂದ ಲ್ಯಾಂಡ್ ಸರ್ವೇಯರ್, ಭೂಮಾಪಕರು ಅಂತ ಏನು ಹೇಳ್ತೀವಿ, ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟಾರೆ 190 ಹುದ್ದೆಗಳನ್ನ ಕರೆದಿರುವಂಥದ್ದು. ಎಗೇನ್ ಇದೂ ಬೇಸಿಕ್ ಪೇ ಸೇಮ್ ಇದೆ, 37,500 ಆಯಿತಾ. ಅದೇ ರೀತಿಯಾಗಿ ಮಿಕ್ಕುಳಿದ ವೃಂದದಲ್ಲಿ ನೋಡೋದಾದರೆ 560 ಹುದ್ದೆಗಳು, 37,500. ಓಕೆ, ಇದು ಅಗೇನ್ ಸೇಮ್ ಬೇಸಿಕ್ ಪೇ ಇರುತ್ತೆ. ಆಲ್ಮೋಸ್ಟ್ ಸಿಮಿಲರ್ ಇದೆ, ಲೈಕ್ ಕಾನ್ಸ್ಟೇಬಲ್ಲು, ಲ್ಯಾಂಡ್ ಸರ್ವೇಯರು ಇವೆಲ್ಲ ಆಲ್ಮೋಸ್ಟ್ ಬೇಸಿಕ್ ಪೇ ಸೇಮೇ ಇದೆ. ಹುದ್ದೆಗಳನ್ನ ನೋಡ್ಬೋದು, 190 ಮತ್ತು 560. ನಂತರ ನೋಡಿ KRIES, ಇದರ ವತಿಯಿಂದ ಏನು ಟೀಚಿಂಗ್ ಇದಕ್ಕೆ ಕರೀತಾ ಇದ್ದಾರಲ್ಲ ಶಿಕ್ಷಕರು, ಅದರ ಹುದ್ದೆಗಳು ನೋಡೋದಾದರೆ ಇದು ಎಲ್ಲಿಂದು, ಸ್ಥಳೀಯ ವೃಂದ. ಓಕೆ, ಸ್ಥಳೀಯ ವೃಂದದಲ್ಲಿ ಅಂದರೆ ಮಿಕ್ಕುಳಿದ ವೃಂದ ಅಂತ ಏನು ಹೇಳ್ತೀವಿ, ಉಳಿಕೆ ಮೂಲ ವೃಂದ ಒಂದೇ ಒಂದು. ಓಕೆ ಫೈನ್, ಇದರಲ್ಲಿ ಎಷ್ಟು ನೋಡಿ 320. ನಂತರ ಇಲ್ಲಿ ಉಳಿಕೆ ಮೂಲ ವೃಂದ ತೋರಿಸ್ತಾ ಇರೋದು 767. ಇದರಲ್ಲಿ ಇನ್ನೊಂದು ನೋಡ್ಬೋದು, ಇಲ್ಲಿ ಗಣಕಯಂತ್ರ ಆ್ಯಡ್ ಆಗಿಲ್ಲ. ಗಣಕಯಂತ್ರ ಅಂದರೆ ಕಂಪ್ಯೂಟರ್ ಸೈನ್ಸು, ಇದು ಅಂತೂ ಉನ್ನತ ಬೆಳವಣಿಗೆ ಅಂತ ಹೇಳ್ಬೋದು. ಏನಾಗಿದೆ ಅಂತಂದರೆ ಗಣಕಯಂತ್ರ ಇಲ್ಲಿ ತೋರಿಸಿದಾರಲ್ಲ ಉಳಿಕೆ ಮೂಲ ವೃಂದದಲ್ಲಿ 57 ಪೋಸ್ಟು. ಇದಕ್ಕೆ ನೀವು BE ಇಂಜಿನಿಯರಿಂಗ್ ಇನ್ CSIS ಆಗಿತ್ತು ಅಂತಂದರೆ ಅಪ್ಲೈ ಮಾಡ್ಬೋದು. ಇದರಲ್ಲಿ ನಿಮಗೆ ಉನ್ನತವಾದಂಥ ಬೇಸಿಕ್ ಪೇ ಇದೆ ನೋಡ್ಬೋದು, 54,175. ಯಾರಿಗುಂಟು ಯಾರಿಗಿಲ್ಲ, ಬಟ್ ಅದಕ್ಕೆ ತಕ್ಕಂಗೆ ನೀವು ಓದಬೇಕಾಗ್ತದೆ, ಎಕ್ಸಾಮಲ್ಲಿ ಪಾಸ್ ಆಗಬೇಕಾಗ್ತದೆ. ಓಕೆ, ನಂತರ ಪದವೀಧರ ಚಿತ್ರಕಲಾ ಶಿಕ್ಷಕರು, ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರು 49,050 ಬೇಸಿಕ್ ಪೇ ಇರುವಂಥದ್ದು. ಇಲ್ಲಿ ನಿಮಗೆ ಗ್ರಾಸ್ ಸ್ಯಾಲ್ರಿ ಅರೌಂಡ್ 54 ಅಂತಂದರೆ ಇಟ್ ವಿಲ್ ರೀಚ್ ನಿಯರ್ ಟು 1 lakh 1.1 lakh ಅಂತ ಅಂದ್ಕೊಳ್ಳಿ. ಇನ್ ಹ್ಯಾಂಡ್ ಸ್ಯಾಲ್ರಿ ಬಂದು ನಿಮಗೆ ಮಿನಿಮಮ್, ನಾನು ಹೇಳ್ತಾ ಇರೋದು ಮಿನಿಮಮ್ 90K ಆದರೂ ಇರುತ್ತೆ, ಕೈಗೇನೆ ಸಿಗುವಂಥದ್ದು ಸ್ಟಾರ್ಟಿಂಗು. ಓಕೆ, ಸೊ ಉನ್ನತ ಹುದ್ದೆಗಳು, ಒಳ್ಳೆ ಪ್ರಯತ್ನ ಪಟ್ಟರೆ ನಿಮ್ಮದಾಗುತ್ತೆ. ಓಕೆ, ಗಣಕಯಂತ್ರ 57 ಪೋಸ್ಟ್ ಇದ್ದಾವೆ, ನೀವು ತಯಾರಿ ನಡೆಸ್ಬೋದು. ಓಕೆ, ಇನ್ನು ನೆಕ್ಸ್ಟು ನೋಡಿ VAO
VAO ಪೋಸ್ಟ್ಗಳೇನಿದ್ದಾವೆ ಅದನ್ನು ಕಾಲ್ಫಾರ್ಮ್ ಆಗಿರುವಂಥದ್ದು. ಕಲ್ಯಾಣ ಕರ್ನಾಟಕದಲ್ಲಿ 67 ಹುದ್ದೆಗಳು ಇರುವಂಥದ್ದು. ಜಿಲ್ಲೆವಾರು ಕೊಟ್ಟಿರೋದಾದರೆ ಕಲಬುರಗಿ 40, ಬೀದರ್ 17, ರಾಯಚೂರು 10, ಒಟ್ಟಾರೆಯಾಗಿ 67. ವೆರಾಸ್ ಉಳಿಕೆ ಮೂಲ ವೃಂದ ಇಲ್ಲಿ ನೋಡೋದಾದರೆ ಬೆಂಗಳೂರು ನಗರ 20, ಗ್ರಾಮಾಂತರ 29, ಹೀಗೆ ಚಿತ್ರದುರ್ಗ 15, ಚಿಕ್ಕಬಳ್ಳಾಪುರ 21, ತುಮಕೂರು 50. ತುಮಕೂರು ನಂತರ ಇಲ್ಲಿ ಮಂಡ್ಯ, ಮೈಸೂರು, ಓಕೆ, ನಂತರ ಬೆಳಗಾವಿ, ಇಲ್ಲಿ ಜಾಸ್ತಿ ಪೋಸ್ಟ್ಗಳು ಖಾಲಿ ಇರುವಂಥದ್ದು. ಇಲ್ಲೇ ನಿಮಗೆ ಹತ್ರ ಆಸುಪಾಸು ಒಂದು 200 ಪೋಸ್ಟ್ಗಳು ಬಂದ್ಬಿಡುತ್ತೆ ಬರೀ 4 ಡಿಸ್ಟಿಕ್ಕಿಂದನೇ. ಸೊ ಮಿಕ್ಕಿರೋ ಜಾಗದಲ್ಲೆಲ್ಲ ಸೇರಿ ಒಟ್ಟಾರೆಯಾಗಿ 505. ಕಡಿಮೆ ಇರುವಂಥ ಜಾಗಗಳು ನೋಡ್ಬೋದು. ರಾಯಚೂರು ಜಸ್ಟ್ 2 ತೋರಿಸಿದ್ದಾರೆ ಅಷ್ಟೇ, ಅದೊಂದೇ. ಇನ್ನೆಲ್ಲ ಇಲ್ಲಿ ಬೀದರು ಅಷ್ಟೇ. ಮಿಕ್ಕಿರೋದೆಲ್ಲ 10 ಮೇಲಿರುವಂಥದ್ದು. 10 ಕರೆಕ್ಟಾಗಿ ನೋಡಿ, ಇದು ಒಂದು ಉಡುಪಿ ಮತ್ತು ಚಿಕ್ಕಮಗಳೂರಲ್ಲೂ 10 ಇಟ್ಟಿದ್ದಾರೆ. ಫೈನ್, ಓಕೆ. ಇನ್ನು ಇಷ್ಟು ನೋಟಿಫಿಕೇಷನ್ ಆಗಿರುವಂಥದ್ದು, ಅದು ನಿನ್ನೆ. ಒಟ್ಟಾರೆಯಾಗಿ ಇದನ್ನು ನಾವು ಕೂಡಿದ್ರೆ ಅಂದರೆ ಆ್ಯಡ್ ಮಾಡಿದ್ರೆ 4723 ಹುದ್ದೆಗಳು. ಈ 4723 ಹುದ್ದೆಗಳಿಗೆ ನಿನ್ನೆ ನೋಟಿಫಿಕೇಷನ್ ಬಂದಿರುವಂಥದ್ದು. ಸೊ ತಡ ಮಾಡಬೇಡಿ, ನೋಟಿಫೈ ಆಗಿದೆ. ಆದಷ್ಟು ಬೇಗ ನಿಮ್ಮ ಪ್ರಿಪ್ರೇಷನ್ನ ಶುರು ಮಾಡಿಕೊಳ್ಳಿ. ಆ್ಯಂಡ್ ಮೋರೋವರ್ ಅವರು ಅಪ್ಲಿಕೇಶನ್ ಡೇಟು ಹಾಕಿದ್ದಾರೆ. ನಂತರ ಅದರ ರಿಲೇಟೆಡ್ ಯಾವಾಗ ಎಕ್ಸಾಮ್ ನಡೆಯುತ್ತೆ, ಕಂಡಕ್ಟ್ ಆಗುತ್ತೆ, ಅದನ್ನು ಸಹ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಗೆ ಯಾವ ರಿಲೇಟೆಡ್ ನೋಟಿಫಿಕೇಷನ್ ಕಂಪ್ಲೀಟ್ ಡೀಟೇಲ್ಸ್ ಬೇಕೋ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ಒಂದು ವಿಡಿಯೋ ಮಾಡೋದಕ್ಕೆ ಮುಂದಾಗ್ತೀನಿ. ಓಕೆ, ಪ್ರಿಪೇರ್ ವೆಲ್, ಆಲ್ ದ ಬೆಸ್ಟ್, ಟೇಕ್ ಕೇರ್.